ಸಾಯಂಕಾಲ 6:40 ಅಪ್ರಾಕ್ಸಿಮೇಟ್ಲಿ ಆ ಟೈಮಲ್ಲಿ ಹಲವರ ಸಂಖ್ಯೆಯಲ್ಲಿ ಕಿಡಿಗೇಡಿಗಳು ಬಂದು ರಂಗಭೂಮಿ ಕಾಲೆಯಿಂದ ಮತ್ತು ಗಣೇಶ ಮೂರ್ತಿ ವಿಸರ್ಜನೆ ಸಮಯದಲ್ಲಿ ಕಂಡು ಹೋರಾಟ ಆಯಿತು. ಅದಾದ ನಂತರ ಅಲ್ಲೇ ನಿಯರ್ ಬೈ ನಮ್ಮ ಎಸ್ ಪಿ ಅವ್ರ ಹೌಸ್ನಲ್ಲಿದ್ದಾಗ ಇಮಿಡಿಯೇಟ್ಲಿ ಬಂದುಬಿಟ್ಟು ಅದು ಕಂಟ್ರೋಲ್ ತಗೊಂಡು ಆ ಸ್ಟೋನ್ ಪೆಲ್ಟಿಂಗ್ ದೂರದಿಂದ ಮಾಡಿದ್ದಾರೆ. ದೂರದಿಂದ ಮಾಡಿದಾಗ ಒಂದೆರಡು ಸ್ಟೋನ್ ನಮ್ಮ ಸ್ಟಾಫ್ಗೆ ಸಂಬಂಧಪಟ್ಟ ಏಟ್ ಆಯಿತು. ಅದಾದಮೇಲೆ ಸಾರ್ವಜನಿಕ ಯಾವುದು ಆಗಿದ್ದು ಈವರೆಗೂ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಅದಾದ ನಂತರ ಕಂಟ್ರೋಲ್ ತಗೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ಮತ್ತೆ ಗಣೇಶ ಮೂರ್ತಿನೋ ವಿಸರ್ಜನೆಗೆ ಹಂಗೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬಿಟ್ಟು ನಾವು ವಿಸರ್ಜನೆ ಮಾಡಿದ್ದಾರೆ. ಆನಂತರ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಆಗಿದೆ. ಮತ್ತೆ ಅದೇ ರೂಟಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇನ್ನೊಂದು ಗಣೇಶ ಮೂರ್ತಿ ವಿಸರ್ಜನೆ ಹೋಗಿತ್ತು ಅಂತ ಸ್ಥಿತಿ. ಸೊ ಅದಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲಿ ಒಂದು ಅವೋಕೇಟಿವ್ ಸ್ಪೀಚ್ ಮಾಡಿದ್ರಲ್ಲಿ ಅದು ಇಬ್ಬರು ಮಾಡಿದ್ದಾರೆ, ಎರಡು ಕೋವಿಂದ. ಸೊ ಇಬ್ಬರನ್ನ ನಾವು ಪ್ರಕರಣ ದಾಖಲೆ ಮಾಡಿದ್ವಿ, ಅವ್ರ ಮೇಲೆ ಕ್ರಮವನ್ನು ತಗೊಂಡಿದ್ದೀವಿ. ಇದಾದ ಆಯ್ದ ನಂತರ ನಮ್ಮ ನೈಟು ನಾನು ಇಲ್ಲಿ ಬಂದಿದ್ದೆ, ನಾನು ನೈಟಿನಲ್ಲಿ ಇಲ್ಲಿ ಕ್ಯಾಂಪ್ ಮಾಡ್ತೀನಿ. ನಮ್ಮ ಎಸ್ ಪಿ ಅವರು ಎಲ್ಲ ಸ್ಟಾಫ್ ಹಾಕ್ಕೊಂಡು ನೈಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಆಗಿದೆ ಮಾಡ್ತೀವಿ. ನಮ್ಮ ಪ್ರತಿ ಏರಿಯಾದಲ್ಲೂ ಸ್ಟಾಫ್ ಆಗಿದೆ. ನೈಟ್ ಎಲ್ಲ ಪೆಟ್ರೋಲಿಂಗ್ ಮಾಡಿಬಿಟ್ಟು ಸಿಟಿನಲ್ಲಿ ಕಂಪ್ಲೀಟ್ ಅಬ್ಸಲ್ಯೂಟ್ಲಿ ನಾರ್ಮಲ್ ರೀತಿಯಲ್ಲಿ ರಾತ್ರಿಯಿಂದ ಏನು ತಾವು ಹೊರಗಡೆ ನೋಡಿ ಎಲ್ಲ ಅಬ್ಸಲ್ಯೂಟ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣ ಹಿಂದೆ ಇತ್ತು, ಅದೇ ರೀತಿಯಲ್ಲಿ ಈ ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ಮಾಡಿದ್ರು. ಅವ್ರನ್ನು ನೈಟು ಕೆಲವ್ರು ನಾವು ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಂಡಿದ್ದೀವಿ, ಕೆಲವರು ಜನನು ನಾವು ಐಡೆಂಟಿಫೈ ಮಾಡಿ ಒಂದು ಟೋಟಲ್ 30 ಜನನು ಸೆಕ್ಯೂರ್ ಮಾಡಿದ್ದೀವಿ. 30 ಜನ ಆಗಿದ್ದಾರೆ. ಅದಾದ ನಂತರ ಇನ್ನೇನೆಂದರೆ ಈ ಕೆಲವು ಸಾಕ್ಷಿಗಳು ಸಿಕ್ಕಿದ್ದಾವೆ, ಸ್ವಲ್ಪ ಸಿಕ್ಕಿದ್ದಾವೆ. ಅದ್ರ ಮೇಲೆ ಇನ್ನೂ ಐಡೆಂಟಿಫಿಕೇಶನ್ ಮಾಡೋದು ಕರೆಕ್ಟ್ ಇನ್ನೂ ನಡೀತಿದೆ. ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಬಂದು ಅದರ ಬಂದು ಶಾಂತಿ ಸುವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಿದ್ದಾರೋ ಅವರೆಲ್ಲರ ಮೇಲೂ ಒಂದು ಕಷ್ಟವಾಗಿ ಆಕ್ಷನ್ ತಗೊಳ್ತೇವೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ಯಾರ ಸರ್? ಉದ್ದೇಶಪೂರ್ವಕವಾಗಿ ಮಾಡ್ಯಾರ ಸರ್? ಅದು ಈಗ ವಿಚಾರಣೆ ನಡೀತಾ ಇದೆ. ಯಾಕಂದರೆ ಅವರು ಅಲ್ಲಿ ಬಂದು ಪ್ರೊಸೆಷನ್ ಹೋಗೋ ಸಮಯದಲ್ಲಿ ಬಂದು ಮಾಡಿದಂದರೆ, ಯಾಕಂದರೆ ಆಗಾಗ ಸಡನ್ ಪ್ರೊವೊಕೇಶನ್ ಏನಾಗಿದ್ದು ಕಂಡು ಬಂದಿಲ್ಲ. ಸೊ ಉದ್ದೇಶಪೂರ್ವಕವಾಗಿ ಮಾಡಬೇಕಂದ್ರೆ ಕಾಣುತ್ತೆ. ಅದು ಇದು ವಿಚಾರಣೆ ನಡೀತಾ ಇದೆ. ಇನ್ನೊಂದೇನೆಂದರೆ ಈಗ ಬೆಳಗ್ಗೆಯಿಂದ ನಾವು ಕಂಪ್ಲೀಟ್ ಸ್ಟಾಫಲ್ಲಿ ಹಾಕೊಂಡಿದ್ದೀವಿ. ಇವತ್ತು ಎಲ್ಲ ಸಿಟಿನಲ್ಲಿ ಬಂದೋಬಸ್ತ್ ನಡೀತಾ ಇದೆ. ತಮ್ಮದವರು ಹೇಳುವುದೇನೆಂದರೆ ಈಗ ಕಂಪ್ಲೀಟ್ ದಾವಣಗೆರೆ ನಗರದಲ್ಲಿ ಶಾಂತಿ ವಾತಾವರಣ ಇದೆ. ಯಾರಾದರೂ ಮತ್ತೆ ಏನಾದರೂ ಅದೇ ರೀತಿಯಲ್ಲಿ ಏನಾದರೂ ಕಿರಿಕಿರಿ ಮಾಡೋದು, ಇಲ್ಲಾಂದರೆ ಶಾಂತಿ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತಗೊಳ್ತೇವೆ. ಅದಕ್ಕೆ ಸಫಿಷಿಯೆಂಟ್ ನಾವು ಸ್ಟಾಫ್ ಇದೆ, ನಾವೆಲ್ಲ ನಮ್ಮ ಆಫೀಸರ್ಸ್ ಇದ್ದಾರೆ. ಯಾವ ರೀತಿಯ ಗಲಭೆಗಳು ಕ್ರಿಯೇಟ್ ಮಾಡೋಕ್ಕೆ ಏನಾದ್ರು ಮಾಡಿದ್ರೆ ಮಾತ್ರ ನಿರ್ದಾಕ್ಷಿಣ್ಯ ಆ್ಯಕ್ಷನ್ ತಗೊಳ್ತೇವೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಸೋಷಿಯಲ್ ನಾವು ಕಾನೂನು ರೀತಿ ಏನು ಮಾಡಬೇಕು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದಾದ ನಂತರ ತಮಗೆ ಯಾರು ಈ ಘಟನೆ ಆಗಲಿಕ್ಕೆ ಮೂಲ ಕಾರಣ ಯಾರಿದ್ರು, ಏನಕ್ಕಾಗಿದೆ, ಯಾರು ಪ್ರಚೋದನೆ ಮಾಡಿದ್ರು, ಯಾರ ಕಡೆ ಏನಾಗಿದೆ, ಯಾರು ಇನ್ವಾಲ್ವ್ ಆಗಿ ಮಾಡಿದವರಿಗೆ ಯಾರು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದ್ದಾರೆ, ಯಾರು ಎಲ್ಲದನ್ನು ನಾವು ಕಲೆಕ್ಟ್ ಆಗಿದ್ದೀವಿ. ಯಾರನ್ನೂ ಬಿಡು ಪ್ರಶ್ನೆ ಇಲ್ಲ. ನಿನ್ನೆ ಈ ಪ್ರಕರಣದಲ್ಲಿ ನನ್ನ ನ್ಯಾಯಗಳಿದೆ. ಒಬ್ಬರು ತಲೆ ಮೇಲೆ ಸಣ್ಣ ಆಯಿತು, ಒಂದು ಗಾಯ ಆಗಿದೆ. ಸೊ ಅವರು ದಾಖಲಾಗಿದೆ, ಸಣ್ಣ ಗಾಯ ಆಯಿತು. ನಮಗೇನೆಂದರೆ ಪ್ರಾಪರಾಗಿ ಈ ಏರಿಯಾ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿಬಿಟ್ಟು ಎಲ್ಲ ಬ್ಯಾರಿಕೇಡಿಂಗ್ ಮಾಡಿಬಿಟ್ಟು ನಮ್ಮೂರು ಎಲ್ಲ ಸ್ಟಾಫ್ ಪ್ರಾಪರಾಗಿ ಹೆಲ್ಮೆಟಿಂಗ್ ಹಾಕೊಂಡು ಪ್ರಾಪರಾಗಿ ಇದು ಮಾಡ್ಕೊಂಡು. ಇನ್ನೊಂದೇನೆಂದರೆ ಸ್ವಲ್ಪ ಈ 2-3 ಡೇಸಿಂದ ಸ್ವಲ್ಪ ಡಿಸ್ಟರ್ಬ್ ಥರ ಇರೋದ್ರಿಂದ ನಾವು ಪ್ರತಿಯೊಂದು ಪ್ರೊಸೆಷನ್ನು ಸ್ಟಾಫ್ ಹಾಕಿಬಿಟ್ಟು ಕಳಿಸ್ತಾ ಇದ್ವಿ. ಎಲ್ಲ ಪ್ರಾಪರಾಗಿ ಬಂದೋಬಸ್ತ್ ಮಾಡಿ ಆ ಬಂದೋಬಸ್ತ್ ಮಾಡಿದ್ದಕ್ಕೇ ನಾವು ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಿತ್ತು. ಅದೇನೆಂದರೆ ಆ ಘಟನೆ ಆಗಿದ್ದು ವಿತಿನ್ 3 to 5 minutes ಒಳಗಡೆ ಎಸ್ ಪಿ ಬಂದು ಕಂಟ್ರೋಲ್ ತೊಗೊಂಡಿದ್ರೆ ತಾವು ಅರ್ಥ ಮಾಡ್ಕೊಂಡು. ಸೊ ಅಬ್ಸಲ್ಯೂಟ್ಲಿ ನಾವು ನಮ್ಮ ಸ್ಟಾಫ್ ಅವರು ಇಮಿಡಿಯೇಟ್ಲಿ ಇದು ಮಾಡಿದ್ದಾರೆ ಆ್ಯಂಡ್ ವಿತಿನ್ ನೋ ಟೈಮ್ ಮತ್ತೆ ನಾರ್ಮಲ್ ರೆಸ್ಟೋರ್ ಮಾಡಿದ್ದಾರೆ. ದಾವಣಗೆರೆ ಜನರಿಗೆ ಮತ್ತು ಕಿಡಿಗೇಡಿಗಳಿಗೆ ದಾವಣಗೆರೆ ಜನರು, ಯಾಕೆಂದರೆ ಆ ಘಟನೆ ನಡೆದ ಸಮಯದಿಂದ ಅದು ಯಾಕೆಂದರೆ ಅದು ಆದ ನಂತರ ನಮ್ಮಲ್ಲಿದ್ದರು ಈ ಗಣೇಶ್ ಮಂಡಳಿ ಯಾರು ಮಧುಬೋಧಿ ಕಾಲನಿಂದ ಬಂದ ಅವರು ನಂತರ ಬಂದಿದ್ದವರು ಎಲ್ಲ ಕೋಆಪರೇಟ್ ಮಾಡಿ ಇಮಿಡಿಯೇಟ್ಲಿ ಅವ್ರು ಹೋಗಿಬಿಟ್ಟು ನಾವು ಹೇಳಿದ ನಂತರ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಮಾಡಿಕೊಂಡ್ರೆ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ದಾವಣಗೆರೆ ನಗರ ಎಲ್ಲ ಪ್ರಜೆಗಳಿಗೆ ಯಾಕಂದರೆ ನಮ್ಮ ಪ್ರತ್ಯೇಕವಾಗಿ ಧನ್ಯವಾದಗಳು. ಯಾಕಂದರೆ ಎಲ್ಲ ಪೀಸ್ ಲವಿಂಗ್ ಪೀಪಲ್. ಯಾಕಂದರೆ ನಾವು ಇಲ್ಲಾಂದರೆ ಒಂದು ಇನ್ಸಿಡೆಂಟ್ ಆದ ನಂತರ ವಿತಿನ್ ನೋ ಟೈಮ್ 1/2 hour 1 hour ನಾರ್ಮಲ್ಸಿ ಆಗಿದೆ ಅಂದರೆ ಅದು ಕ್ರೆಡಿಟ್ ಹೋಗುತ್ತೆ. ಜನ ಒಳ್ಳೆಯವರಿದ್ದಾರೆ, ಎಲ್ಲ ಕೋಆಪರೇಟ್ ಮಾಡಿದ್ದಾರೆ. ನಮ್ಮ ಪೊಲೀಸರನ್ನು ತುಂಬ ಇಮಿಡಿಯೇಟ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ.